ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಯಾವಾಗಲೂ ಒಂದೇ ರೀತಿಯ ನೀರು ದೋಸೆಯನ್ನು ತಿಂದು ತಿಂದು ಬೋರ್ ಆಗಿದ್ರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆದ ನೀರು ದೋಸೆಯನ್ನು ತೋರಿಸ್ತಾ ಇದ್ದೇನೆ. ಮಾಡೋದು ಕೂಡ ತುಂಬಾನೇ ಸುಲಭ, ರುಚಿ ಅಂತೂ ತುಂಬಾನೇ ಚೆನ್ನಾಗಾಗ್ತದೆ. ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ. ಲಂಚ್ ಬಾಕ್ಸಿಗೂ ಎಲ್ಲ ಇದನ್ನ ಕಳಿಸಬಹುದು. ತುಂಬಾನೇ ಸಾಫ್ಟ್ ಆಗಿರ್ತದೆ. ಎಷ್ಟೊತ್ತು ಇಟ್ಟರು ಗಟ್ಟಿ ಕೂಡ ಆಗೋದಿಲ್ಲ. ನೀರು ದೋಸೆ ಹಾಗೆ ಸ್ಮೂತ್ ಆಗಿ ಬರ್ತದೆ. ಹಾಗೆ ನಿಮಗೇನಾದ್ರೂ ಗರಿಯಾಗಿ ಬೇಕು ಅಂದ್ರೂ ಕೂಡ ಗರಿಯಾದ ದೋಸೆಯನ್ನು ಕೂಡ ಇದೇ ಹಿಟ್ಟಿನಿಂದ ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ರುಚಿಯಾದ ಈ ದೋಸೆಯನ್ನ ಮಾಡಲಿಕ್ಕೆ 1.5 ಕಪ್ ಆಗುವಷ್ಟು ಅಕ್ಕಿಯನ್ನ ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ. 2 ಟೊಮೆಟೊವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 4 ಬ್ಯಾಡಗಿ ಮೆಣಸು, 1 ಟೀ ಚಮಚ ಜೀರಿಗೆ, 2 ಟೇಬಲ್ ಚಮಚ ಧನಿಯಾ ಬೀಜವನ್ನ ಹಾಕೊಳ್ತಾ ಇದ್ದೇನೆ. ಇದೆಲ್ಲ ಹಾಕಿ ಮಾಡಿದಾಗ ನೀರು ದೋಸೆಯ ಪರಿಮಳವೂ ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ರುಚಿಯೂ ಕೂಡ ತುಂಬಾ ಚೆನ್ನಾಗಾಗ್ತದೆ. ಟೊಮೆಟೊ ಹಣ್ಣು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ ನೋಡಿ. ಹಾಗಾಗಿ ಈ ರೆಸಿಪಿ ಮಕ್ಕಳ ಫೇವರೇಟ್ ಅಂತಾನೆ ಹೇಳ್ಬೋದು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿದ್ದೇನೆ. ಸ್ವಲ್ಪ ಇಂಗನ್ನು ಕೂಡ ಹಾಕೊಂಡಿದ್ದೇನೆ. ಅಕ್ಕಿ ಹಾಗೆ ಇದೆಲ್ಲವನ್ನ ಗ್ರೈಂಡರ್‌ನಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ತೇನೆ. ಮಾಮೂಲಿ ನೀರು ದೋಸೆ ಹಿಟ್ಟನ್ನ ನಾವು ಹೇಗೆ ರುಬ್ತೇವೆ ಅದೇ ರೀತಿಯಲ್ಲಿ ನುಣ್ಣಗೆ ಇದನ್ನ ರುಬ್ಕೊಳ್ಬೇಕು. ನಂತರ ಇಲ್ಲಿ 2 ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ರುಬ್ಬಿ ಆಗಿರುವ ಹಿಟ್ಟಿಗೆ 1 ಟೀ ಚಮಚ ಆಗುವಷ್ಟು ಬೆಲ್ಲವನ್ನ ಹಾಕಿದ್ದೇನೆ. ರುಚಿ ತುಂಬಾನೇ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನೀರು ದೋಸೆಯ ಹಿಟ್ಟಿನ ಹದದಲ್ಲಿಯೇ ಇದು ಇರಬೇಕು. ಈಗ ದೋಸೆಯ ಕಾವಲಿಯನ್ನ ಬಿಸಿಗೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಕಟ್ ಮಾಡಿರುವ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನೀರು ದೋಸೆಯ ಹಿಟ್ಟನ್ನು ಹಾಕುವ ಹಾಗೆ ತೆಳ್ಳಗೆ ಇದನ್ನ ಹಾಕೊಳ್ಬೇಕು. ದೋಸೆಯ ಕಲ್ಲಿಗೆ ಎಳ್ಳೆಣ್ಣೆಯನ್ನು ಹಚ್ಕೊಂಡ್ರೆ ನೀರು ದೋಸೆಯನ್ನು ಮಾಡುವಾಗ ತುಂಬಾನೇ ಸುಲಭವಾಗಿ ಎದ್ದು ಬರ್ತದೆ. ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೇನೆ. ಇದನ್ನು ಮತ್ತೆ ತಿರುವಿ ಹಾಕುವ ಅಗತ್ಯ ಇಲ್ಲ. ಒಂದೇ ಸೈಡ್ ಬೇಯಿಸ್ಕೊಳ್ಳುವಂತಹ ದೋಸೆ. ಮೇಲ್ಗಡೆಯಿಂದ ನಿಮಗೆ ಬೇಕು ಅಂತ ಅನಿಸಿದರೆ ಹಾಕ್ಕೊಳ್ಬೋದು. ಸ್ವಲ್ಪ ತುಪ್ಪ ಎಣ್ಣೆಯ ಮಿಶ್ರಣವನ್ನು ಹಾಕ್ಕೊಂಡ್ರೆ ರುಚಿಕರವಾಗಿ ಇರ್ತದೆ. 1 ನಿಮಿಷ ಬಿಟ್ಟು ಎತ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿ ತೆಳ್ಳಗೆ ಬಂದಿದೆ ನೋಡ್ಬೋದು. ರುಚಿಯೂ ಕೂಡ ತುಂಬ ಚೆನ್ನಾಗಾಗ್ತದೆ. ನಿಮಗೆ ಇನ್ನೂ ಕೂಡ ಸ್ವಲ್ಪ ಗರಿ ಬೇಕು ಅಂದರೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಕೊಳ್ಬೋದು. ಎಲ್ಲ ದೋಸೆಯನ್ನು ಇದೇ ವಿಧಾನದಲ್ಲಿ ಮಾಡಿ ತೆಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಬಿಟ್ಟ ನಂತರವೂ ಕೂಡ ನಾವು ಇದನ್ನು ತಿನ್ಬೋದು. ಹಾಗೆ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಾಗ್ತದೆ. ಇದಕ್ಕೆ ಚಟ್ನಿ ಎಲ್ಲ ಬೇಕು ಅಂತ ಇಲ್ಲ. ನಾನಿಲ್ಲಿ ಬೆಲ್ಲವನ್ನು ಇಡ್ತಾ ಇದ್ದೇನೆ. ಜೋನಿ ಬೆಲ್ಲ ಹಾಗೆ ತುಪ್ಪ. ಬೆಲ್ಲ ತುಪ್ಪದ ಕಾಂಬಿನೇಷನ್ ತುಂಬ ಚೆನ್ನಾಗಾಗ್ತದೆ. ಹಾಗೆ ಕೂಡ ತಿನ್ನಬಹುದು. ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ಇರೋದ್ರಿಂದ ಹಾಗೆ ಕೂಡ ತಿನ್ಬಹುದು. ಹಾಗೆ ಇದು ನೋಡಿ ಗರಿ ಗರಿಯಾದ ದೋಸೆಯನ್ನು ಮಾಡ್ತಾ ಇದ್ದೇನೆ. ಇದು ಕೂಡ ಕೂಡಲೇ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗ್ತದೆ. ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ರೆಸಿಪಿಗಳನ್ನು ಈಗಾಗಲೇ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೇನೆ. ಆ ವಿಡಿಯೋಗಳನ್ನು ನೀವಿನ್ನು ನೋಡಿಲ್ಲ ಅಂದರೆ ಖಂಡಿತ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.